ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು 36 ಸುತ್ತಳತೆ ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರುತ್ತೆ. ನೋಡಿ, ನಾನು ಆಲ್ರೆಡಿ ಕ್ಯಾನ್ವಸ್ನ ಐರನ್ ಮಾಡ್ಕೊಂಡಿದ್ದೀನಿ. ಆ ಡಿಸೈನ್ ಬರುತ್ತೆ. ಒಂಥರ ಸಿಂಪಲ್ ಆಗಿರುವಂಥ ಡಿಸೈನ್. ನೆಕ್ಕಿಗೂ ಫ್ರಂಟಲ್ಲೂ ಬರುತ್ತೆ, ಬ್ಯಾಕಲ್ಲೂ ಬರುತ್ತೆ. ಓಕೆನಾ? ಆ ಥರ ಇದು ಫಸ್ಟು ಬ್ಲೌಸ್ ಪೀಸಿಗೆ ಇಟ್ಕೊಂಡು ಲೈನಿಂಗ್ ಆಲ್ರೆಡಿ ನಾನು ಐರನ್ ಮಾಡ್ಕೊಂಡಿದ್ದೀನಿ ಕ್ಯಾನ್ವಸ್ನ. ಅದನ್ನು ನಾವು ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಮಾರ್ಕ್ ಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಓಕೆನಾ? ಇದು ಕ್ಯಾನ್ವಸ್ ಹಾಕಿದ್ರೇ ಒಂಥರ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಆ ಥರ ಕ್ರಾಸ್ ಆಗಿರತ್ತೋ ಎತ್ಕೊಂಡಂಗೆ ಆಗಿಬಿಡುತ್ತೆ. ಒಂದು ಕಡೆ ಟ್ಯಾಗ್ ಬರುತ್ತೆ, ಇನ್ನೊಂದು ಕಡೆ ಟ್ಯಾಗ್ ಬರಲ್ಲ. ಅದಕ್ಕೋಸ್ಕರ ನೀವು ಕ್ಯಾನ್ವಾಸ್ ಹಾಕೋದ್ರಿಂದ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಆವಾಗ ಎತ್ಕೊಳ್ಳಲ್ಲ. ಇಲ್ಲಾಂದರೆ ಏನಾಗುತ್ತೆ, ಅದು ನೀವು ಹಾಗೆ ಸ್ಟಿಚ್ ಮಾಡಿದಾಗ ಅದು ಹಿಂಗೆ ಮೇಲೆ ಎತ್ಕೊಂಡಂಗೆ ಆಗುತ್ತೆ, ಆವಾಗ ನೀಟಾಗಿ ಕೂತ್ಕೊಳ್ಳಲ್ಲ ಅದು. ಅದಕ್ಕೋಸ್ಕರ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಸ್ಟಿಫ್ನೆಸ್ ಇರುತ್ತೆ. ಯಾವುದೇ ಆದರೂ ಕಟ್ ವರ್ಕ್ ಡಿಸೈನ್ ಆಗಲಿ, ಬೇರೆ ಡಿಸೈನ್ ಆದರೂ ಸ್ವಲ್ಪ ಎತ್ಕೊಳ್ಳೋದು ಅವಾಯ್ಡ್ ಆಗುತ್ತೆ. ಓಕೆನಾ? ಇವಾಗ ಈ ರೀತಿ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಟೈಲರಿಂಗ್ ಕ್ಲಾಸ್ನ 8ನೇ ಕ್ಲಾಸ್ ಆಗಿರುತ್ತೆ. ಆಲ್ರೆಡಿ ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ? ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ನ್ಯಾಚ್ ಹಾಕೋದು ಮುಖ್ಯ. ಇದರಲ್ಲಿ ನೀಟಾಗಿ ಹಾಕೋಬೇಕು ನ್ಯಾಚ್ನ. ನೀವು ನ್ಯಾಚ್ ಹಾಕಿದಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ನ್ಯಾಚ್ ಹಾಕ್ಕೊಂಡ್ರೆ ಅಲ್ಲಿ ನೀವು ಬಟ್ಟೆ ನೀಟಾಗಿ ತಿರುಗ್ಸೋಕ್ಕೋಗೋದು ಮೂಲೆಯಲ್ಲಿ. ಆಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ. ಅದು ಶೇಪ್ ಹತ್ರ ಸ್ವಲ್ಪ ಸೂಜಿಯಲ್ಲಿ ತುದಿಲಿ ತಕ್ಕೊಳ್ಳಿ. ಯಾಕೆಂದರೆ ಮೂತಿ ಸರಿಯಾಗಿ ಬರಲ್ಲ, ಅದು ತುದಿಲಿ ನೀಟಾಗಿ ಬರಲ್ಲ. ಅಲ್ಲಿ ನೀವು ಸೂಜಿಯಲ್ಲಿ ಮೇಲೆ ತೆಗಿಬೇಕಾಗುತ್ತೆ. ಓಕೆನಾ? ಆ ರೀತಿ ತೆಗೆದಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಆ ರೀತಿ ಮಾಡ್ಕೋಬೇಕು. ಓಕೆನಾ? ಇವಾಗ ನಾನು ಇಲ್ಲಿ ಸೂಜಿಲಿ ತೆಗಿತಾ ಇದ್ದೀನಲ್ಲ, ಅದೇ ರೀತಿ ಮೇಲೆ ತೆಗೀರಿ. ಓಕೆನಾ? ಈ ರೀತಿ ತೆಗೆದುಬಿಟ್ಟು ಸ್ಟಿಚ್ ಮಾಡೋದ್ರಿಂದ ನೀಟ್ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ಮಾಡಿಕೊಂಡು ಮತ್ತೆ ಇನ್ನೌಟ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ಆಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಡಿಸೈನ್ ರೆಡಿ ಆಗುತ್ತೆ, ಬ್ಯಾಕ್ ಡಿಸೈನ್. ಓಕೆನಾ? ಒಂಥರ ನೋಡೋಕೆ ಲುಕ್ಕಾಗಿ ಇದು ಡಿಸೈನ್ ಅವರೇ ಕಳಿಸಿದ್ರು, ವಿಡಿಯೋ ಕಳಿಸಿದ್ರು. ಹಂಗಾಗಿ ಅದೇ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಓಕೆನಾ? ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ. ಇದಕ್ಕೆ ಪೈಪಿಂಗು ಆ ಥರ ಏನಾದರೂ ಕೊಟ್ಟಿದ್ರೆ ಚೆನ್ನಾಗಿರೋದು. ಆದರೆ ಅದರ ಡಿಸೈನಲ್ಲಿ ಪೈಪಿಂಗ್ ಇಲ್ಲ, ಅದಕ್ಕೆ ನಾನು ಪೈಪಿಂಗ್ ಕೊಟ್ಟಿಲ್ಲ. ಓಕೆನಾ? ಪೈಪಿಂಗ್ ಇದ್ದು ಅದರಲ್ಲಿ ಹೇಗಿರುತ್ತೆ ಹಾಗೆ ಬೇಕು ಅಂತಾರೆ ಒಬ್ಬೊಬ್ಬರು, ಅದಕ್ಕೋಸ್ಕರ ನಾನು ಪೈಪಿಂಗ್ ಕೊಟ್ಟಿಲ್ಲ. ಬೇಕು ಅಂದರೆ ನೀವು ಪೈಪಿಂಗ್ನು ಕೊಟ್ಕೋಬೋದು, ಇಲ್ಲ ಲೇಸ್ ಕೊಟ್ಕೋಬೋದು. ಏನು ಕೊಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಒಂಥರ ಅದು ಶೇಪ್ ಹೇಗಿದೆ ಹಾಗೇ ಬಳ್ಕೋ ಥರ ಲೇಸ್ ಕೊಟ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನೀಟ್ ಕಾಣಿಸಲ್ಲ ಅದು. ಅಂದರೆ ಯಾಕೆಂದರೆ ಕ್ರಾಸ್ ಆಗಿದೆಯಲ್ಲ ಡಿಸೈನು, ಅದಕ್ಕೋಸ್ಕರ. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಹೇಳ್ದಾಗೆ ಹಾಗೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ? ನೋಡಿ, ಈ ರೀತಿ ಬಂತು. ಡಿಸೈನ್ ಅಂತೂ ಸೂಪರಾಗಿ ಬಂದಿದೆ. ನೋಡಿ, ಮಧ್ಯೆ ಟ್ಯಾಗ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀಟಾಗಿ ಕೆಳಗಡೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಒಂದೇ ಸಮನಾಗಿ ಇಟ್ಕೊಳ್ಳಿ. ಬಟ್ಟೆ ಸ್ಮೂತ್ ಇರೋದ್ರಿಂದ ಸರಿಯುತ್ತೆ. ಗುಂಡು ಪಿನ್ಗಳನ್ನ ಯೂಸ್ ಮಾಡಿ ಬಿಗಿನರ್ಸ್ ಆದರೆ. ಇಲ್ಲ ಅಂದರೆ ಬಟ್ಟೆ ಆ ಕಡೆ ಈ ಕಡೆ ಬಿಚ್ಚೋದು ತೆಗಿಯೋದು ಆಗೋ ಚಾನ್ಸ್ ಇರುತ್ತೆ. ನೀವು ಗುಂಡು ಪಿನ್ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಸರಿಯೋದಿಲ್ಲ. ಓಕೆನಾ? ಬಟ್ಟೆ ಪಿನ್ ಅಂದರೆ ನಾವೇನು ಅಲ್ಲೇ ಹಾಕ್ಬಿಟ್ಬಿಡಲ್ವಲ್ಲ, ಒಂದು ಸೆಕೆಂಡ್ ಹಿಂಗೆ ಹಾಕಿ ತೆಗೆದುಬಿಡೋದು ಅಷ್ಟೇ. ಓಕೆನಾ? ಮತ್ತು ಆಮೇಲೆ ಸುತ್ತ ಎಕ್ಸ್ಟ್ರಾ ಬಟ್ಟೆನ ಈ ಥರ ಕಟ್ ಮಾಡ್ಕೊಂಬಿಡಿ. ಇನ್ನೊಂದು ಸೈಡು ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಆ ಕಡೆನೂ ಸ್ಟಿಚ್ ಮಾಡಿಕೊಂಡು ಹಾಗೆ ಆ ಕಡೆನೂ ಹಾಗೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಮಾಡಿ ಆಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಡಾಟ್ ರೆಡಿ ಮಾಡ್ಕೊಳ್ಳಿ. ಡಾಟ್ ರೆಡಿ ಮಾಡ್ಕೊಂಡು ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಡಾಟ್ನ ರೆಡಿ ಮಾಡಿ ಮತ್ತು ಇದು ಡಾಟ್ ರೆಡಿ ಆದಮೇಲೆ ಫ್ರಂಟ್ ಪೀಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಕರೆಕ್ಟ್ಗೆ. ಆಮೇಲೆ ಕೆಳಗಡೆ ನಾನು ಫೋಲ್ಡಿಂಗೇ ಮಾಡಿದೆ, ಈ ನಡುವೆ ಸ್ಟಿಚಿಂಗೇ ಮಾಡಿಬಿಡ್ತಾಯಿದ್ದೀನಿ. ಎಮ್ಮಿಂಗ್ ಮಾಡೋರು ಇಲ್ಲದೆ ಇರೋ ಕಾರಣ ಅದೇ ಕಲರ್ ಕರೆಕ್ಟಾಗಿ ಹಾಕ್ಬಿಟ್ರೆ ಸ್ಟಿಚಿಂಗ್ ಮಾಡಿಬಿಟ್ರೆ ಅದು ಎದ್ದು ಕಾಣಿಸಲ್ಲ. ಹಂಗಾಗಿ ಅದೇ ರೀತಿಯೇ ಮಾಡಿಬಿಡ್ತಾಯಿದ್ದೀನಿ. ಅದೇ ಕಲರ್ ದಾರ ಹಾಕಿ ನೀಟಾಗಿ ಸ್ಟಿಚ್ ಮಾಡಿಬಿಡ್ತಾಯಿದ್ದೀನಿ. ಕೆಲವು ಕಡೆ ಕೇಳ್ತಾರೆ ಒಬ್ಬರು ಎಮ್ಮಿಂಗು, ಇಲ್ಲ ಎಲ್ಲರೂ ಅಡ್ಜಸ್ಟ್ ಆಗ್ತಾರೆ. ಇನ್ಮೇಲೆ ಅದನ್ನೇ ಅಡ್ಜಸ್ಟ್ ಮಾಡಿಸ್ಬೇಕು. ಯಾಕೆಂದರೆ ಎಮ್ಮಿಂಗ್ ಹುಕ್ಸ್ ಹಾಕೋರಿಲ್ಲದೆ ಹೋದಾಗ ನಾವೇ ಮಾಡಬೇಕಾಗುತ್ತೆ. ಓಕೆನಾ? ಇವಾಗ ಇದು ರೆಡಿ ಆಯಿತು. ಇವಾಗ ಹೀಗೆ ಡಾಟ್ ಇಟ್ಕೊಂಡ್ರೆ ಆಯಿತು. ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಬರೋ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಇಟ್ಕೊಳ್ಳಿ. ಓಕೆನಾ? ಈ ರೀತಿ ಎರಡೂ ಡಾಟನ್ನು ಇಟ್ಕೊಂಡ್ರೆ ನಮಗೆ ಆಯಿತು. ಇವಾಗ ನೋಡಿ, ಡಿಸೈನ್ ಈ ರೀತಿ ಬಂತು. ಓಕೆನಾ? ಇವಾಗ ಈ ಫ್ರಂಟಲ್ಲಿ ರೆಡಿ ಮಾಡ್ಕೊಳ್ಳೋಣ.
ಫ್ರಂಟ್ಗೂ ಅಷ್ಟೇ ಎರಡಕ್ಕೂ ಐರನ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಬಟ್ಟೆಗೆ ನಾನು ಡಿಸೈನ್ ಡ್ರಾಯಿಂಗ್ ಮಾಡಿ. ಇವಾಗ ಇದನ್ನು ಕರೆಕ್ಟಾಗಿ ಅದು ಡಿಸೈನ್ ಡ್ರಾಯಿಂಗ್ ಮಾಡಿದ್ದೀವಲ್ಲ ಅದೇ ಶೇಪಲ್ಲಿ ಇದು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ಇದನ್ನು ಅಷ್ಟೇ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ತುಂಬ ನೀಟಾಗಿ ಬರುತ್ತೆ. ಅಂದರೆ ನಾವು ಹೇಗೆ ಡ್ರಾಯಿಂಗ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ ಇದು ಡಿಸೈನ್. ಓಕೆನಾ, ಡ್ರಾಯಿಂಗ್ ಮುಖ್ಯ, ಅದು ಶೇಪ್ ಆ ಥರ ಬರೋ ಥರ ಡ್ರಾಯಿಂಗ್ನ ಮಾಡ್ಕೋಬೇಕು ನಾವು. ಓಕೆನಾ, ಅವ್ರು ಏನು ಡಿಸೈನ್ ಕಳಿಸಿದ್ರು ನನಗೆ ಅದೇ ಥರನೇ ಬರಬೇಕು ಅನ್ನೋದು ಒಂದು ಆಸೆ. ಅವ್ರು ಏನೇ ಡಿಸೈನ್ ಕಳ್ಸಿ ಒಂಚೂರು ಆ ಕಡೆ ಈ ಕಡೆ ಆದರೂ ನಿಧಾನ ಮಾಡಿ ಡ್ರಾಯಿಂಗ್ ಮಾಡ್ತೀನಿ. ಹಂಗಾಗಿ ಅವ್ರು ಏನು ಕಳಿಸಿದ್ರು ಅದೇ ಥರನೇ ಬಂದಿದೆ. ಓಕೆನಾ, ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ನಾನು ಹೇಳ್ದಂಗೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನೀವು ಸುಲಭವಾಗಿ ಸ್ಟಿಚ್ ಮಾಡ್ಬೋದು. ಎಂಥ ಬಿಗಿನರ್ಸ್ಗೂ ಈಸಿ ಆಗುತ್ತೆ. ಆಲ್ರೆಡಿ ಇದರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ತುಂಬ ಸುಲಭವಾಗಿ ಕಟಿಂಗ್ ಮಾಡ್ಕೋಬೋದು. ನೀವು ಮಾಮೂಲಿ 4 ಡಾಟ್ಗಿಂತ ಇದು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಇದಕ್ಕೆ ಡಾಟ್ ಬರಲ್ಲ, ಹಂಗಾಗಿ ನೀವು ಆರಾಮಾಗಿ ಬೇಗನೆ ಸ್ಟಿಚಿಂಗ್ ಮಾಡ್ಬೋದು. ಯಾರಿಗಾರು ಅರ್ಜೆಂಟ್ ಅನ್ನೋರಿಗೆ ಈ ಥರ ಮಾಡ್ಕೊಡ್ಬೋದು. ಅಂದರೆ ಸ್ವಲ್ಪ ಏಜ್ ಆಗಿರೋರೆಲ್ಲ ಹೊಲ್ಸ್ಕೊಳ್ಳಲ್ಲ ಈ ಥರ. ಸ್ವಲ್ಪ ಹುಡುಗಿರಿಗೆಲ್ಲ ಬೇಕಾದರೆ ಈ ಥರದ್ದು ಹೊಲ್ಕೊಟ್ರೆ ಹೊಲ್ಸ್ಕೊತಾರೆ. ಓಕೆನಾ, ಸ್ವಲ್ಪ ಒಂದು ಲಿಮಿಟಾಗಿ ಏಜ್ ಆಗಿರೋರಿಗೆ ಪರವಾಗಿಲ್ಲ, ಜಾಸ್ತಿ ಏಜ್ ಆಗಿರೋರು ಹೊಲ್ಸ್ಕೊಳ್ಳಲ್ಲ. ಈ ಥರದನ್ನು ಹೊಲ್ಕೊಡಿ, ಅವಾಗ ಬೇಗನೂ ಆಗುತ್ತೆ. ಅರ್ಜೆಂಟ್ ಕೇಳಿದಾಗ ಹೊಲ್ಕೊಟ್ರೆ ಬೇಗನೆ ಹೊಲ್ಕೊಟ್ಬಿಡ್ಬೋದು ಪ್ರಿನ್ಸ್ ಕಟ್. ಓಕೆನಾ, ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಡಾಟ್ ಹಿಡಿಯೋ ಅವಶ್ಯಕತೆ ಇಲ್ಲ, ಬೆಲ್ಟ್ ಅವಶ್ಯಕತೆ ಇಲ್ಲ. ಫುಲ್ಲು ಈ ಥರ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ಆಯಿತು. ನೋಡಿ, ಈ ಕಡೆ ರೆಡಿ ಆಯಿತು ಒಂದು ಸೈಡು. ಮತ್ತು ಇವಾಗ ಇನ್ನೊಂದು ಸೈಡು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಎರಡೂ ಕಡೆನೂ ಮಾರ್ಕ್ ಮಾಡಿದ್ದೀನಿ. ಆಮೇಲೆ ಐರನ್ ಮಾಡ್ಕೊಂಡಿದ್ದೀನಿ ಲೈನಿಂಗಿಗೆ. ಐರನ್ ಮಾಡ್ಕೊಂಬಿಟ್ರೆ ನೋಡಿ ಈ ಥರ ನಿಮಗೆ ಬಟ್ಟೆ ಇದು ಕ್ಯಾನ್ವಸ್ಸು ಸರಿಯಲ್ಲ, ನೀಟಾಗಿರುತ್ತೆ, ಫಿನಿಶಿಂಗ್ ಇರುತ್ತೆ. ನೀವು ಆರಾಮಾಗಿ ಆ ಡಿಸೈನ್ ಹೇಗಿದೆ ಹಾಗೆ ಬ್ಲೌಸ್ ಪೀಸ್ ಕೆಳಗಡೆ ಇಟ್ಟು ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೋಬೋದು. ಸ್ಟಿಚಿಂಗ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ನಿಮಗೆ ಡಿಸೈನ್ ರೆಡಿ ಆಗಿಬಿಡುತ್ತೆ. ತುಂಬಾ ನೀಟಾಗಿ ಆಗಿಬಿಡುತ್ತೆ, ಫಿನಿಶಿಂಗ್ ಬಂದುಬಿಡುತ್ತೆ. ಓಕೆನಾ, ಈ ರೀತಿ ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಟ್ರೆ ಅಂತೂ ನಿಮಗೆ ಡಿಸೈನ್ ರೆಡಿ ಆಗೋಯ್ತು. ಓಕೆನಾ, ಈ ರೀತಿ ರೆಡಿ ಮಾಡ್ಕೋಬೋದು ನೀವು ಡಿಸೈನ್ನ. ತುಂಬ ಚೆನ್ನಾಗಿದೆ ಡಿಸೈನು. ಇದು ನಾನು ಆಲ್ರೆಡಿ ಮೊದಲು ಒಬ್ರಿಗೆ ಹೊಲ್ಕೊಟ್ಟಿದ್ದೆ, ಇಬ್ಬರಿಗೆ. ಇವಾಗ ಅವರೇ ಇದು ಫೋಟೋ ತೋರಿಸಿ ಕೇಳಿದ್ದು ಈ ಥರ ಡಿಸೈನೇ ಬೇಕು ಅಂತ. ಬ್ಯಾಕು ಫ್ರಂಟು ಎರಡು ಒಂದೇ ಥರ ಇದೆ ಡಿಸೈನು. ಹಂಗಾಗಿ ಹಿಂದೆ ಬಂದುಬಿಟ್ರೆ ಡೀಪ್ ಇರೋದ್ರಿಂದ 3 ಸ್ಟೆಪ್ ಬರುತ್ತೆ, ಇದು 2 ಸ್ಟೆಪ್ ಬರುತ್ತೆ ಅಷ್ಟೇ. ಯಾಕೆಂದರೆ ಮುಂದೆ ಡೀಪ್ ಇರಲ್ವಲ್ಲ, 2 ಸ್ಟೆಪ್ ಇದೆ. ಹಿಂದೆ ಡೀಪ್ ಇರೋದ್ರಿಂದ 3 ಸ್ಟೆಪ್ ಬರುತ್ತೆ. ಆ ಥರ ಇರುವಂಥ ಡಿಸೈನು ತುಂಬ ಚೆನ್ನಾಗಿದೆ. ಓಕೆನಾ, ಇವಾಗ ಈ ರೀತಿ ರೆಡಿ ಆಯಿತು. ಇವಾಗ ಇದನ್ನು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಇದನ್ನು ಅಷ್ಟೇ ಆ ಕಡೆ ಈ ಕಡೆ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು. ಇದು ಫ್ರಂಟ್ ಪೀಸು ಬ್ಯಾಕ್ ಪೀಸು ಡಿಸೈನ್ ಒಂದೇ ಥರ ಇರೋದು ರೆಡಿ ಆಯಿತು. ಓಕೆನಾ, ಮತ್ತು ಆಮೇಲೆ ಇದು ರೆಡಿ ಆದಮೇಲೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದು ಸ್ಟಿಚ್ ಮಾಡ್ಕೋಬೇಕು. ಅದೇನು ಇನ್ನೌಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಹೇಗಿರುತ್ತೆ ಹಾಗೇ ಎರಡೂ ಕಡೆ ಪೀಸನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ಇದಿದು. ಓಕೆನಾ, ನೋಡಿ ಈ ರೀತಿ ಬಂತು. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇವಾಗ ಈ ಕಡೆದು ನಾನು ಹೇಳಿದ್ನಲ್ಲ ಇನ್ನೊಂದು ಪೀಸ್ ಇರುತ್ತಲ್ಲ ಪ್ರಿನ್ಸ್ ಕಟ್ಟಲ್ಲಿ, ಅದನ್ನು ಕರೆಕ್ಟಾಗಿ ಎರಡೂ ಆಪೋಸಿಟಾಗಿ ಇಟ್ಕೊಂಡು ಇವಾಗ ಒಂದನ್ನು ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ನೋಟ್ ಮಾಡೋ ಅವಶ್ಯಕತೆ ಇಲ್ಲ, ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ಬೇಗನೆ ಸ್ಟಿಚ್ ಮಾಡ್ಕೋಬೋದು, ಸುಲಭವಾಗಿ ಮಾಡ್ಬೋದು. ಓಕೆನಾ, ಫಾಸ್ಟಾಗಿ ಮಾಡ್ಬೋದು. ಅಂದರೆ ಎಕ್ಸ್ಟ್ರಾ ಗಿನ್ನೌಟ್ ಏನೂ ಇರಲ್ಲ ಇದಕ್ಕೆ, ಅದಕ್ಕೋಸ್ಕರ. ಓಕೆನಾ, ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ, ಎರಡೂ ಪೀಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀವು. ಓಕೆನಾ, ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ರೆ ನಿಮಗೆ ಇದು ನೀಟಾಗಿ ರೆಡಿ ಆಯಿತು. ಪ್ರಿನ್ಸ್ ಕಟ್ಟಲ್ಲಿ ಇನ್ನೊಂದು ಪೀಸ್. ಓಕೆನಾ, ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ಈ ಪೀಸನ್ನು ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಹಂಗಾಗಿ ಏನು ತೊಂದರೆ ಇಲ್ಲ, ಇನ್ನೌಟ್ ಮಾಡೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ಓಕೆನಾ, ಇವಾಗ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇವಾಗ ಇದನ್ನು ಫ್ರಂಟ್ ಪೀಸ್ ರೆಡಿ ಮಾಡಿದ್ದೀವಲ್ಲ ಅದಕ್ಕೆ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ, ಬೇರೆಯವರಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡ್ಬೋದು. ಬಿಗಿನರ್ಸ್ಗಾದರೆ ಏನಾಗುತ್ತೆ, ನೀವು ಮೊದಲಿಂದ ಸ್ಟಿಚ್ ಮಾಡಿದಾಗ ಮಧ್ಯ ನ್ಯಾಚ್ ಹತ್ರ ಹೆಚ್ಚು ಕಡಿಮೆ ಬರುತ್ತೆ. ಆವಾಗ ನೀವು ಎಳೆದಾಡಬೇಕು ಬದಲು ಮಧ್ಯದಿಂದನೇ ತೊಗೊಳ್ಳಿ. ಕೆಳಗಡೆ ಆ ಕಡೆ ಈ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ
ಬಂದರೂ ನೀವು ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಮಧ್ಯದಿಂದ ತೊಗೊಳ್ಳಿ ಬಿಗಿನರ್ಸು, ಓಕೆನಾ. ಆವಾಗ ಈಸಿಯಾಗಿ ಸ್ಟಿಚಿಂಗ್ ಬರುತ್ತೆ, ನೀಟಾಗಿರುತ್ತೆ. ಮಧ್ಯದಲ್ಲಿ ಕರೆಕ್ಟ್ ಅದು ಯಾಕೆಂದರೆ ಡಾಟ್ ಪಾಯಿಂಟ್ ಆಗಿರೋದ್ರಿಂದ ನೀವು ಕರೆಕ್ಟಾಗಿ ಅಲ್ಲೇ ಕೂರಿಸ್ಬೇಕು ಅದನ್ನು, ಇಲ್ಲ ಕಪ್ಸು ನೀಟಾಗಿ ಕೂತ್ಕೊಳ್ಳಲ್ಲ. ಅದಕ್ಕೋಸ್ಕರ ಹಂಗಾಗಿ ನಿಮ್ಮ ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಬರ್ತೀರಾ. ಅವು ಡಾಟ್ ಹತ್ರ ನಿಮಗೆ ಹೆಚ್ಚು ಕಡಿಮೆ ಆಯಿತು, ಒಂದು ಉದ್ದ ಆಯಿತು ಒಂದು ತುಂಡ ಆಯಿತು ಅಂತ ಅಂದಾಗ ನೀವು ಅವಾಗ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಡಾಟಿಂದನೇ ಸ್ಟಿಚ್ ಮಾಡ್ಕೊಂಬಿಟ್ರೆ ನೀವು ಮೇಲೆ ಹೆಚ್ಚು ಕಡಿಮೆ ಇದ್ರೆ ಸರಿ ಮಾಡ್ಕೊಬೋದು, ಕೆಳಗೆ ಸರಿ ಮಾಡ್ಕೊಬೋದು, ಅವಾಗ ಸರಿ ಹೋಗ್ಬಿಡುತ್ತೆ, ಓಕೆನಾ. ಈ ರೀತಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಇದು ರೆಡಿ ಆಯಿತು ನೋಡಿ, ಎಷ್ಟು ನೀಟಾಗಿ ಬಂತಲ್ವ. ಇವಾಗ ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಎರಡೂ ನ್ಯಾಚುಗಳ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸೈಡು, ಮತ್ತು ಇನ್ನೊಂದು ಸೈಡನ್ನು ಹಾಗೇ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಅಷ್ಟೇ, ಅದು ಇನ್ನೇನಿಲ್ಲ, ನೀಟಾಗಿ ಬರುತ್ತೆ. ಇವಾಗ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದನ್ನು ಸೈಡ್ ಇಟ್ಬಿಡಿ. ಇವಾಗ ಇದು ರೆಡಿ ಆಯಿತು. ಇದಕ್ಕೆ ಬೆಲ್ಟ್ ಬೇಕು, ಅಂದರೆ ಕೆಳಗಡೆ ಪಟ್ಟಿ ಕ್ಲೋಸ್ ಮಾಡೋದಕ್ಕೆ ಪಟ್ಟಿ ಬೇಕು, ಮತ್ತು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬೇಕು, ಓಕೆನಾ. ಇದಕ್ಕೆ ಫ್ರಂಟ್ ಪೀಸ್ಗೆ ಅದಕ್ಕೆ ಲೈನಿಂಗಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ, ಡಬ್ಬ ಸ್ಟಿಚ್ ಹಾಕೋದ್ರಿಂದ ಬಟ್ಟೆ ಬ್ಲೌಸಲ್ಲಿ ನೀಟ್ ಫಿನಿಶಿಂಗ್ ಇರುತ್ತೆ, ಓಕೆನಾ. ಇದು ರೆಡಿ ಆಯಿತು ನೋಡಿ, ಎರಡು ಪೀಸನ್ನು ರೆಡಿ ಮಾಡಿದೆ. ಇವಾಗ ಇದಕ್ಕೆ ನಾನು ಹೇಳ್ದಂಗೆ ಕೆಳಗಡೆ ಬೆಲ್ಟ್ ಪಟ್ಟಿ ಕೊಡಬೇಕಲ್ವ, ಲೈನಿಂಗ್ ಬಟ್ಟೆ ತೊಗೊಂಡು 2 ಪೀಸ್ ಕಟ್ ಮಾಡಿಕೊಂಡು ಕೆಳಗಡೆ ಕ್ಲೋಸ್ ಮಾಡ್ಕೋಬೇಕು, ಓಕೆನಾ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಅದು ಸ್ಟಿಚಿಂಗ್ ಆದಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕು, ಓಕೆನಾ. ನೋಡಿ ಈ ರೀತಿ ಕೆಳಗಡೆ ನೀಟಾಗಿ ಇಟ್ಟು ಫೋಲ್ಡ್ ಮಾಡಿಕೊಂಡ್ರೆ ಆಯಿತು, ನೀಟ್ ಫಿನಿಶಿಂಗ್ ಬರುತ್ತೆ, ಓಕೆನಾ. ಅಷ್ಟೇ, ಇದು ನೀಟಾಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡಿ ಫೋಲ್ಡ್ ಮಾಡ್ಕೊಂಬಿಡಿ. ಎರಡೂ ಅಷ್ಟೇ, ಸ್ಟಿಚಿಂಗ್ ಆದಮೇಲೆ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಎಮ್ಮಿಂಗ್ ಏನು ಬೇಡ, ಹಾಗೆ ಸ್ಟಿಚಿಂಗ್ ಮಾಡ್ಕೊಂಬಿಡ್ಬೋದು, ತೊಂದರೆ ಏನಿಲ್ಲ, ಓಕೆನಾ. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಕ್ಲೋಸ್ ಮಾಡಿದ್ಮೇಲೆ ಸೈಡಲ್ಲಿ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಅದು ಫೋಲ್ಡ್ ಮಾಡಬೇಕಾದ್ರೆ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ವಾಸಿ, ಓಕೆನಾ. ಆಮೇಲೆ ಇದು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಬಂದು ಎರಡಕ್ಕೂ ಜಾಯಿಂಟ್ ಬರುತ್ತೆ. ಸ್ಲೀವ್ಸ್ಗೆ ಅಂದರೆ ಲೈನಿಂಗ್ ಬಟ್ಟೆಗೆ ಫುಲ್ಲು ಕಡಿಮೆ ಇತ್ತಲ್ಲ ಅಗಲ ಬಟ್ಟೆ, ಇವಾಗ ಎರಡೂ ಕಡೆಯೂ ಜಾಯಿಂಟ್ ಮಾಡಬೇಕು ಪೀಸ್ನ, ಅಂದರೆ 4 ಕಡೆಯೂ ಜಾಯಿಂಟ್ ಮಾಡ್ಕೋಬೇಕು. ನಾನು ಇಲ್ಲಿ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಆ ಥರ ಬಟ್ಟೆ ಪೀಸ್ ತೊಗೊಂಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅಟ್ಯಾಚ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಒಂದೇ ಸಮನಾಗಿ ಕಟ್ ಮಾಡಿಕೊಂಡು 4 ಕಡೆಯೂ ಮಾಡಬೇಕು. 2 ಪೀಸಲ್ಲಿ 4 ಕಡೆಯೂ ನೀಟಾಗಿ ಈ ರೀತಿ ರೆಡಿ ಮಾಡ್ಕೋಬೇಕು, ಓಕೆನಾ. ಹೀಗೆ ರೆಡಿ ಮಾಡ್ಕೊಂಡಾದಮೇಲೆ ಮೇನ್ ಬ್ಲೌಸ್ ಪೀಸಲ್ಲೂ ಹೆಚ್ಚು ಕಡಿಮೆ ಇದೆಯಾ ನೋಡಿ, ಅದಕ್ಕೂ ಜೈಂಟಿಂಗ್ ಬೇಕಾ ಅಂತ ನೋಡ್ಕೋಬೇಕಾಗತ್ತೆ. ಆದರೆ ಇದು ಜೈಂಟಿಂಗ್ ಇರಲಿಲ್ಲ, ಕರೆಕ್ಟಾಗಿತ್ತು, ಅಡ್ಜಸ್ಟ್ ಆಗೋ ಥರನೇ ಇತ್ತು ಬಾರ್ಡರು. ಹಂಗಾಗಿ ಅದಕ್ಕೆ ಜೈಂಟಿಂಗ್ ಏನು ಮಾಡಿಲ್ಲ. ಆಲ್ರೆಡಿ ಇದಕ್ಕೆ ಮಾತ್ರ ಜೈಂಟಿಂಗ್ ಮಾಡಿರೋದು, ಲೈನಿಂಗ್ ಬಟ್ಟೆಗೆ ಮಾತ್ರ, ಓಕೆನಾ. ಇವಾಗ ಈ ರೀತಿ 4 ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ ಲೈನಿಂಗ್ ಬಟ್ಟೆ. ಇವಾಗ ಇದನ್ನು ಬ್ಲೌಸ್ ಪೀಸ್ ಮೇಲಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ನೋಡಿಕೊಂಡು ಕೆಳಗಡೆ 2 ಇಂಚು ಬಿಟ್ಟು ನಮಗೇನು ಬೇಕು ಅಷ್ಟು ಬಿಟ್ಟು ಕಟ್ ಮಾಡಿ ತೆಗೆದುಬಿಡಿ, ಓಕೆನಾ. ಅಷ್ಟೇ, ಎಕ್ಸ್ಟ್ರಾ ಒಂಚೂರು ಬಟ್ಟೆ ಇದ್ದರೆ ತೆಗೆದುಬಿಟ್ರೆ ಆಯಿತು. ಇವಾಗ ರೆಡಿ ಆಯಿತು. 2 ಪೀಸನ್ನು ಒಂದೇ ಸಮ ಇದೆಯಾ ನೋಡಿಕೊಂಡು ಈಗ ಇದನ್ನು ಲೈನಿಂಗ್ ಮೇಲೆ, ಇದು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ನೀಟಾಗಿಟ್ಟು ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿ ಮತ್ತೆ ಅದನ್ನು ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಿದ್ರೆ ಆಯಿತು, ಓಕೆನಾ. ಇಷ್ಟೇ, ಇದು ಈ ರೀತಿ ರೆಡಿ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟೇ, ಇದು ಸ್ಲೀವ್ಸು ಪ್ರಿನ್ಸ್ ಕಟ್ ಆಗಲಿ ಬೇರೆದಾಗಲಿ ಎಲ್ಲ ಹೀಗೆ ಬರುತ್ತೆ. ಆಮೇಲೆ ಅದೇ ಉದ್ದ ಸ್ಲೀವ್ಸ್ ಇರುತ್ತೆ, ಇಲ್ಲ ಗಿಡ್ಡ ಸ್ಲೀವ್ಸ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸು, ಇನ್ನೇನು ಚೇಂಜ್ ಇರೋಲ್ಲ. ಅದೇ ಸ್ವಲ್ಪ ಬಟ್ಟೆ ಕಮ್ಮಿ ಇದ್ದರೆ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಲೈನಿಂಗ್ ಹೇಗೆ ಜಾಯಿಂಟ್ ಮಾಡಿದ್ವು ಬ್ಲೌಸ್ಗೂ ಹಾಗೆ ಜಾಯಿಂಟಿಂಗ್ ಬರುತ್ತೆ, ಅಷ್ಟೇ, ಇನ್ನೇನು ಮಿಸ್ಟೇಕ್ ಇರೋಲ್ಲ, ಓಕೆನಾ. ಇವಾಗ ಈ ರೀತಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ಆಮೇಲೆ ಸ್ಮೂತಾಗಿರೋ ಬಟ್ಟೆಗಳು ಸ್ವಲ್ಪ ಕಷ್ಟ ಅನಿಸುತ್ತೆ, ಅದು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಎರಡೂ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ, ಓಕೆನಾ. ಇವಾಗ ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅಲ್ಲಿಗೆ ಸ್ಲೀವ್ಸ್ ರೆಡಿ ಆಗುತ್ತೆ, ಓಕೆನಾ. ಸ್ಲೀವ್ಸ್ ರೆಡಿ ಆದಮೇಲೆ ಫ್ರಂಟ್ ಟು ಬ್ಯಾಕ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ನ ಬಂದ್ಬಿಟ್ಟು ನಾನು ನೆಕ್ ಯಾವಾಗ್ಲೂ ಸೀದಾ ಇಟ್ಕೊಂಡು ಸ್ಟಿಚ್ ಮಾಡಿ ಇನ್ಔಟ್ ಮಾಡ್ಕೊಂಡ್ಬಿಡ್ತೀನಿ. ಆ ಥರ ಮಾಡೋದ್ರಿಂದ ನಿಮಗೆ ಓವರ್ಲಾಕ್ ಮಾಡೋ ಅವಶ್ಯಕತೆ, ಓವರ್ಲಾಕ್ ಮಿಷಿನ್ ಇದ್ರೂ ಕೂಡ ಅಲ್ಲಿ ಇಷ್ಟು ಉದ್ದ ಮಾಡೋಕ್ಕೆ ಕಷ್ಟ ಆಗುತ್ತೆ.
ಅದಕ್ಕೋಸ್ಕರ ಇನ್ನೌಟ್ ಮಾಡಿಬಿಡಿ, ಆವಾಗ ನೀಟ್ ಫಿನಿಶಿಂಗ್ ಇರುತ್ತೆ. ಓಕೆನಾ. ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಈಗ ಸ್ಟಿಚಿಂಗ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಡಿ. ಓಕೆ. ಇದೇ ರೀತಿ ಎರಡೂ ಸ್ಲೀವ್ಸನ್ನು ಕೂಡ ನೀವು ಸ್ಟಿಚ್ ಮಾಡಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆನ. ಇವಾಗ ಇದು ರೆಡಿ ಆಯಿತು ನೋಡಿ. ಈಗ ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ರೆ ನಿಮಗೆ ಸ್ಲೀವ್ಸ್ ಎರಡೂ ರೆಡಿ ಆಗುತ್ತೆ. ನಾನು ಆಗಲೇ ಹೇಳ್ದಾಗೆ ಫ್ರಂಟು ಬ್ಯಾಕು ಎರಡೂ ಸೀದಾ ಇಟ್ಕೊಳ್ಳಿ. ನಾವು ಉಲ್ಟಾ ಇಟ್ಕೋತೀವಲ್ಲೋ ಆ ಥರ ಎಲ್ಲ ಸೀದಾ ಇಟ್ಕೋಬೇಕು. ಸೀದಾ ಇಟ್ಕೊಂಡು ಅದನ್ನು ಫಸ್ಟ್ ಇವಾಗ ಕೆಳಗಡೆ ಫೋಲ್ಡ್ ಮಾಡಿ, ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕಲ್ವ, ಹಾಗಾಗಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಟ್ಟು ಫಸ್ಟು ನಾನು ಆಲ್ರೆಡಿ ಆವಾಗಲೇ ಸ್ಟಿಚಿಂಗ್ ಮಾಡಿದೆ, ಫೋಲ್ಡ್ ಮಾಡಿರಲಿಲ್ಲ. ಸೈಡಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಫ್ರಂಟು ಬ್ಯಾಕು ಎರಡು ಒಂದೇ ಸಮ ಬರುತ್ತಾ. ಜಾಸ್ತಿ ಬಂದರೆ ಇಲ್ಲಿ ಫೋಲ್ಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇದನ್ನು ನಾನು ಆಮೇಲೆ ಸ್ಟಿಚ್ ಮಾಡಿದೆ. ಜಾಸ್ತಿ ಬಂತು ಅಂದರೆ ಇದು ಅಲ್ಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ, ಅವಾಗ ಎರಡು ಸ್ಟಿಚ್ ಮಾಡಿದಾಗ ನೀಟಾಗಿ ಬರುತ್ತೆ. ಓಕೆನಾ. ಇದು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಅಷ್ಟೇ ಇದು. ಇವಾಗ ನೋಡಿಕೊಂಡು ಎರಡೂ ರೆಡಿ ಆಯಿತು. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಡಬೇಕಾಗುತ್ತೆ. ಅದಕ್ಕೆ ಬಟ್ಟೆ ಅದೇ ಕಮ್ಮಿ ಇತ್ತು, ಅದಕ್ಕೆ ಬಂದುಬಿಟ್ಟು ಇದಕ್ಕೆ ನಾನು ಬರೀ 80 ಸೆಂಟಿಮೀಟ್ರ್ ತೊಗೊಂಡಿದ್ದೆ ಲೈನಿಂಗ್ ಬಟ್ಟೆ. ಅಲ್ಲಿ ಕರೆಕ್ಟಾಗಿ ಅಲ್ಲಿದಲ್ಲಿಗೆ ಅಡ್ಜಸ್ಟ್ ಆಯಿತು. ಓಕೆನಾ. ಅದೇ ಬೆಲ್ಟ್ಗಾಗಿದ್ದರೆ ಸ್ವಲ್ಪ 3 ಬೆಲ್ಟ್ ಕೊಡ್ತೀವಲ್ವ, ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ. ಈ ಥರ ಕೊಡೋದ್ರಿಂದ ಬಟ್ಟೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. 80 ಸೆಂಟಿಮೀಟ್ರಲ್ಲೇ ಅಡ್ಜಸ್ಟ್ ಆಯಿತು. ಓಕೆನಾ. ಇವಾಗ ಇದನ್ನು ಸಿಂಗಲ್ ಪಟ್ಟಿ ಐತಿ, ಇದು ಡಬಲ್ ಪಟ್ಟಿಗೆ ಒಂದು ಬ್ಲೌಸ್ ಪೀಸ್ನ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಂಡು ಆಮೇಲೆ ಅದನ್ನು ಉಲ್ಟಾ ತಿರುಗಿಸ್ಕೊಂಡು ರೆಡಿ ಮಾಡ್ಕೋಬೇಕು, ಡಬಲ್ ಫೋಲ್ಡ್ ಮಾಡಿ. ಇವಾಗ ಇದಕ್ಕೆ ಒಂದು ಬ್ಲೌಸ್ ಪೀಸ್ ತೊಗೊಳ್ಳೋಣ. ತೊಗೊಂಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಡಬಲ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಓಕೆನಾ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಮಗೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ರೆಡಿ ಆಗುತ್ತೆ ನೋಡಿ. ಈ ರೀತಿ ಇವಾಗ ಇದನ್ನು ಒಂದು ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿ ಇಟ್ಕೊಂಡು. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಅದು ಏನಿರುತ್ತೆ ಅದು ತೆಗೆದುಬಿಡಿ. ಓಕೆನಾ. ಇದು ರೆಡಿ ಆಯಿತು. ಈಗ ಫೋಲ್ಡಿಂಗ್ ಮಾಡಿಬಿಡೋಣ. ಈಗ ಇದು ರೆಡಿ ಆಯಿತು ನೋಡಿ. ಈಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕೆಳಗಡೆ ಇಟ್ಟು ಸ್ಟಿಚ್ ಮಾಡ್ಕೊಂಡು ಮೇಲೆ ಫೋಲ್ಡಿಂಗ್ ಬರುತ್ತೆ, ಅದು ಡಬಲ್ ಪಟ್ಟಿ. ಓಕೆನಾ. ಇವಾಗ ಇದನ್ನು ಮೇಲ್ಗಡೆ ಫೋಲ್ಡ್ ಮಾಡಿ, ಇದು ಐನೂ ಅಷ್ಟೇ ನಾನು ಮಿಷಿನಲ್ಲೇ ಮಾಡಿದೆ. ಆಲ್ರೆಡಿ ನಾನು ಫಸ್ಟ್ ಒಂದು ಬ್ಲೌಸ್ ಹೊಲ್ಕೊಟ್ಟಿದ್ದೀನಲ್ಲ ಅಳತೆ ಬ್ಲೌಸು, ಅದರಲ್ಲೂ ಮಿಷಿನಲ್ಲೇ ಮಾಡಿದ್ದೀನಿ. ಹಂಗಾಗಿ ಮಿಷಿನಲ್ಲೇ ಮಾಡಿದೆ. ನನಗೂ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ, ಯಾಕೆಂದರೆ ಉಕ್ಸಾಕೋರು ಊರಿಗೆ ಹೋಗಿ ಇನ್ನೂ ಬಂದಿಲ್ಲ ಹಬ್ಬದಲ್ಲಿ. ಹಾಗಾಗಿ ಇವಾಗ ನಾನೇ ಮಾಡಬೇಕಿದೆ, ಅರ್ಜೆಂಟ್ ಕೊಡಲೇಬೇಕಾಗಿರೋದ್ರಿಂದ ಇವಾಗ ಅದರಲ್ಲೇ ಮಾಡಿಬಿಟ್ಟು ಆಮೇಲೆ ಉಕ್ಸಾಕಿ ಕೊಟ್ಟರೆ ಸಾಕು. ಉಕ್ಸು ಪ್ರೆಸ್ ಬಟನ್ ಹಾಕಿದ್ರೆ ಮುಗೀತು, ನೀಟಾಗಿ ರೆಡಿ ಆಗುತ್ತೆ. ಓಕೆನಾ. ಅಷ್ಟೇ ಇದು ನೋಡಿ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈ ರೀತಿ ಅಲ್ವಾ. ಈ ರೀತಿ ಎಷ್ಟು ಬೇಕು ನಿಮಗೆ ಬಟನ್ ಅಷ್ಟು ರೆಡಿ ಮಾಡಿಕೊಂಡ್ರೆ ಆಯಿತು. ಒಂದು 5ರಿಂದ 6 ಉಕ್ಸು ಹಾಕ್ಕೋಬೋದು. ನಾನಿದು ಸ್ವಲ್ಪ ಲೆಂತ್ ಇತ್ತಲ್ವ, ಅದಕ್ಕೆ 6 ಉಕ್ಸ್ ಹಾಕ್ತೆ. ಯಾಕೆಂದರೆ ಮಧ್ಯದಲ್ಲಿ ಸ್ವಲ್ಪ ಓಪನ್ ಆದಂಗೆ ಅಂತ ಒಬ್ಬರು ಹೇಳಿದರು. ಅದಕ್ಕೋಸ್ಕರ ಇನ್ನು ಇವರು ಆ ಥರ ಕೇಳಬಾರ್ದು ಅನ್ನೋದಕ್ಕೋಸ್ಕರ ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಾನೇನು ಮಾಡಿದೆ, 6 ಉಕ್ಸ್ ಹಾಕಿದ್ದೀನಿ. ಓಕೆನಾ. ಹಾಗೆ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಲೆಂತ್ ಇದ್ದರೆ 6 ಹಾಕಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಮಧ್ಯದಲ್ಲಿ ಓಪನ್ ಆಗಿಬಿಡುತ್ತೆ, ಆವಾಗ ಒಂಥರ ಓಪನ್ ಚೆನ್ನಾಗಿ ಕಾಣಿಸಲ್ಲ. ಒಂದು ಉಕ್ಸ್ ಜಾಸ್ತಿ ಹಾಕೋದ್ರಿಂದ ಅದು ಅವಾಯ್ಡ್ ಆಗುತ್ತೆ, ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ, ಆವಾಗ ಹಂಗೆ ಓಪನ್ ಬರಲ್ಲ. ಓಕೆನಾ. ಈ ಥರ ಪ್ರಿನ್ಸ್ ಕಟ್ಟಲ್ಲಿ ಜಾಸ್ತಿ ಬರುತ್ತೆ, ಮಾಮೂಲಿ ಇದರಲ್ಲೂ ಇರುತ್ತೆ. ಒಟ್ಟಿನಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿ ಇದ್ದರೆ ಒಂದು ಉಕ್ಸು ಜಾಸ್ತಿ ಹಾಕಿ, ತೊಂದರೆ ಏನೂ ಇಲ್ಲ. ಓಕೆನಾ. ಅಷ್ಟೇ. ನೀವು ಎಲ್ಲ ಮಾಡಿರ್ತೀವಿ, ಇನ್ನೊಂದು ಉಕ್ಸ್ ಹಾಕೋದ್ರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಅಲ್ವಾ. ಇದು ಸಿಂಗಲ್ ಪಟ್ಟಿ ಈ ರೀತಿ ಸ್ಟಿಚ್ ಮಾಡಿ ಪಾಯಿಂಟ್ ಹೊಲ್ಗೆ ಹಾಕ್ಕೊಂಡು ಫೋಲ್ಡ್ ಮಾಡಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ. ಅಷ್ಟೇ ಇದು. ಇವಾಗ ಇದು ಸಿಂಗಲ್ ಪಟ್ಟಿನೂ ರೆಡಿ ಆಯಿತು, ಡಬಲ್ ಪಟ್ಟಿನೂ ರೆಡಿ ಆಯಿತು. ಓಕೆನಾ. ಇವಾಗ ಇದು ರೆಡಿ ಆದಮೇಲೆ ಫ್ರಂಟು ಬ್ಯಾಕ್ ಜಾಯಿಂಟ್ ಮಾಡ್ಕೋಬೇಕು. ಓಕೆನಾ. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ ಇದು ಫ್ರಂಟು ಬ್ಯಾಕ್ನ ಸೀದಾ ಇಟ್ಕೊಳ್ಳಿ. ಸೀದಾ ಇಟ್ಕೊಂಡ್ಬಿಟ್ಟು ತುದಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಓರ್ಲಾಕಿದ್ರೂ ಕೂಡ ಅದು ಹಿಂಗೆ ತಿರುಗಿಸಿ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಸೀದಾ ಇಟ್ಕೊಳ್ಳಿ. ತುದಿಗೆ ಅಂದರೆ ತುದಿಗೆ ಸ್ಟಿಚ್ ಮಾಡಿ, ಬಟ್ಟೆ ತುದಿಗೆ ಬರಬೇಕು. ಓಕೆನಾ. ಸ್ಟಿಚಿಂಗ್ ಕೂತ್ಕೋಬೇಕು ಅಷ್ಟೇ. ಅದನ್ನ ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ಅದು ನೀಟ್ ಫಿನಿಶಿಂಗ್ ಕೊಡುತ್ತೆ. ಅಂದರೆ ಎಳೆಗಳು ಬಿಚ್ಕೊಳ್ಳಲ್ಲ. ಇವಾಗ ಸೈಡಲ್ಲಿ ಓರ್ಲಾಕ್ ಮಾಡಿರ್ತೀವಿ, ಅಲ್ಲೂ ಒಂಥರ ನೀಟ್ ಫಿನಿಶಿಂಗ್ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅಲ್ಲಿ ಓರ್ಲಾಕ್ ಮಾಡೋಕ್ಕಾಗಲ್ವಲ್ಲ, ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಇಷ್ಟೇ ಉದ್ದ ಇರುತ್ತೆ, ಅದು ಓರ್ಲಾಕ್ ಮಾಡೋಕ್ಕಾಗಲ್ಲ. ಹಂಗಾಗಿ ಈ ಥರ ಮಾಡೋದ್ರಿಂದ ಓರ್ಲಾಕ್ ಮಾಡೋ ಅವಶ್ಯಕತೆನೇ ಇರಲ್ಲ. ಓಕೆನಾ. ಇವಾಗ ಇದನ್ನು ಈ ರೀತಿ ಉಲ್ಟಾ ಅದು ಡಿಸೈನ್ ಇರೋದ್ರಿಂದ ಸ್ವಲ್ಪ ನೋಡಿ ಸರಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ವಲ್ಪ ಅಲ್ಲಿ ಕ್ರಾಸಾಗಿ ತೆಗ್ದಿದ್ದೀವಲ್ಲ ಫ್ರಂಟು ಬ್ಯಾಕ್ ಎರಡೂ, ಅದಕ್ಕೆ ಎರಡೂ ಜಾಯಿಂಟ್ ಮಾಡುವಾಗ ನೋಡ್ಕೊಂಡು ಜಾಯಿಂಟ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಓಕೆನಾ. ಈ ಥರ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಇಟ್ಟು ನಾನು
ಪ್ರಿನ್ಸ್ ಕಟ್ಟಲ್ಲಿ ಮಧ್ಯದಿಂದ ನ್ಯಾಚ್ ಹಾಕಿರೋ ಥರದಿಂದ ಸ್ಟಿಚ್ ಮಾಡಿ ಏನಲ್ಲ, ಸೇಮ್ ಅದೇ ರೀತಿಯಲ್ಲಿ ಶೋಲ್ಡ್ರ್ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿ. ನೀವು ಮಾಮೂಲಿ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಅಕಸ್ಮಾತ್ ಒಂಚೂರು ಬಟ್ಟೆ ಜಾಸ್ತಿ ಬಂತು ಸ್ಟಿಚ್ಚಿಂಗಲ್ಲಿ ಆ ಕಡೆ ಈ ಕಡೆ ಆಗಿ ಅಂದರೆ ನೀವು ಮಧ್ಯದಲ್ಲಿ ಹೆಚ್ಚು ಕಡಿಮೆ ಮಾಡೋಕ್ಕಾಗಲ್ಲ. ಅವಾಗ ನೀವು ಮಧ್ಯದಲ್ಲಿ ಇಟ್ಕೊಂಡು ಈ ಕಡೆಗೆ ಬಂದಾಗ ಸೈಡಿಗೆ ಬಂದುಬಿಡುತ್ತೆ. ಈ ಸೈಡಲ್ಲಿ ಬೇಕಾದ್ರೆ ಒಂಚೂರು ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಬೋದು. ಹಂಗಾಗಿ ಮಧ್ಯದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಮಧ್ಯದಲ್ಲಿ ನೀಟ್ ಫಿನಿಶಿಂಗ್ ಬರಬೇಕು. ಓಕೆನಾ? ಅದಕ್ಕೋಸ್ಕರ ಶೋಲ್ಡ್ರ್ ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಬಿಗಿನರ್ಸು, ಆವಾಗ ನಿಮಗೆ ಈಸಿ ಆಗುತ್ತೆ. ಓಕೆನಾ? ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ನೀಟಾಗಿರುತ್ತೆ. ಓಕೆನಾ? ಈ ರೀತಿ ಎರಡೂ ಕಡೆಯೂ ಸ್ಟಿಚ್ ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಇದು ರೆಡಿ ಆಯಿತು. ಮತ್ತು ಇವಾಗ ಸೈಡ್ ಜಾಯಿಂಟ್ ಮಾಡಬೇಕು. ಓಕೆನಾ? ಮಾಮೂಲಿ ಸೈಡ್ಗೆ ಕರೆಕ್ಟಾಗಿ ನಾವೇನು ಸೊಂಟ ಸುತ್ತ ಅಳತೆ ತೊಗೊಂಡಿರ್ತೀವೋ ಅದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಅಳತೆ ತೊಗೊಳ್ಳಿ. ಮಾಮೂಲಿ ಮಾರ್ಕ್ ಇರುತ್ತೆ, ಆದ್ರೂ ಒಂದು ಸಲ ಲಾಸ್ಟಲ್ಲಿ ಒಂದು ಸ್ಟಿಚ್ ಮಾರ್ಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಇವಾಗ ಡಾಟ್ ಹಿಡಿಯುವಾಗ ನಾವು ಇಷ್ಟೇ ಅಂತ ಮಾರ್ಕ್ ಮಾಡಿರ್ತೀವಿ, ಅದರಲ್ಲಿ ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೋದು. ಓಕೆನಾ? ಆವಾಗ ಸ್ಟಿಚ್ಚಿಂಗ್ ಮಾಡುವಾಗಲೂ ಅಷ್ಟೇ ನಾವು 1/4 ಇಂಚು ಅರ್ಧ ಇಂಚು ಅಂತ ಬಿಟ್ಟಿರ್ತೀವಿ, ಅದ್ರಲ್ಲಿ ಸ್ವಲ್ಪ ಜಾಸ್ತಿನೂ ಹಿಡ್ದಿರ್ಬೋದು, ಇಲ್ಲ ಜಾಸ್ತಿ ಕಡಿಮೆನೂ ಹಿಡ್ದಿರ್ಬೋದು ಅಲ್ವಾ? ಅವಾಗ ಏನಾಗುತ್ತೆ, ಅದು ಕರೆಕ್ಟಾಗಿ ಏನಾರು ಒಂಚೂರು ಆ ಕಡೆ ಈ ಕಡೆ ಆದಾಗ ನೀವು ಅದೇ ಅಳತೆ ತೊಗೊಂಡಾಗ ಇಲ್ಲ ಕಮ್ಮಿ ಬರ್ಬೋದು, ಇಲ್ಲ ಜಾಸ್ತಿ ಬರ್ಬೋದು. ಅದಕ್ಕೋಸ್ಕರ ಒಂದು ಸಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಬಿಟ್ರೆ ಆವಾಗ ಒಂಚೂರು ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂಚೂರು ಆ ಕಡೆ ಈ ಕಡೆ ಆದರೂ ಅಡ್ಜಸ್ಟ್ ಆಗಿಬಿಡುತ್ತೆ. ಓಕೆನಾ? ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊಂಟದ ಸುತ್ತಳತೆನೂ ಈ ಥರ ಚೆಕ್ ಮಾಡಿಕೊಂಡ್ರೆ ಆಯಿತು. ಮಾರ್ಕ್ ಮಾಡಿಕೊಂಡು ಇವಾಗ ಎರಡನ್ನೂ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸೈಡ್ ಜಾಯಿಂಟ್ ಮಾಡಿದ್ರೆ ನಮಗೆ ಪ್ರಿನ್ಸ್ ಕಟ್ ಬ್ಲೌಸ್ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಇದು ಟೈಲರಿಂಗ್ ಕ್ಲಾಸ್ನ 8ನೇ ಕ್ಲಾಸ್ ಆಗಿರುತ್ತೆ. ಓಕೆನಾ? ನಂದು ಆಲ್ರೆಡಿ ಟೈಲರಿಂಗ್ ಕ್ಲಾಸಲ್ಲಿ ಇದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಓಕೆನಾ? ಇನ್ನೂ ಹೊಸೊಬ್ಬರು ಸೇರಿಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ನಾನು ಹೆಚ್ಚಿಗೆ ಟೈಲರಿಂಗ್ ಕ್ಲಾಸ್ಗಳನ್ನ ಹಾಕೋಕ್ಕೆ ಈಸಿ ಆಗುತ್ತೆ. ಓಕೆನಾ? ಈ ರೀತಿ ಆಯಿತು. ಈ ಥರ ನಿಮ್ಗೆ ಎಷ್ಟು ಸ್ಟಿಚ್ ಬೇಕು ಅಷ್ಟು ಹಾಕ್ಕೊಂಡು ನೀಟಾಗಿ ಸೈಡಲ್ಲಿ ಒಂದೇ ಸಮನ ಕಟ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಯಿತು ಸೈಡ್ ಜಾಯಿಂಟಿಂಗು. ಓಕೆನಾ? ಇವಾಗ ಇನ್ನೊಂದು ಸೈಡು ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ಅಲ್ಲಿಗೆ ರೆಡಿ ಆಗುತ್ತೆ. ಎರಡೂ ಕಡೆಯೂ ಸ್ಟಿಚ್ ಮಾಡ್ಕೊಂಬಿಟ್ಟು ಈ ಥರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಇದೇ ರೀತಿ ಪ್ರಿನ್ಸ್ ಕಟ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು. ಓಕೆನಾ? ಸುಲಭವಾಗಿ ಸ್ಟಿಚ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ಕಟ್ಟಿಂಗು ಆಲ್ರೆಡಿ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ, ನೋಡಿಲ್ಲ ಅಂದವರು. ಹಾಗೆಯೇ ನನಗೆ ಹೆಚ್ಚು ಜನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆವಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಆವಾಗ ಇನ್ನೂ ಜಾಸ್ತಿ ಟೈಲರಿಂಗ್ ಕ್ಲಾಸ್ಗಳನ್ನ ಹಾಕ್ತಾ ಹೋಗ್ತೀನಿ. ಓಕೆನಾ? ಪ್ಲೇನ್ ಬ್ಲೌಸ್ ಬೇಕಾ, ಲೈನಿಂಗ್ ಬ್ಲೌಸ್ ಬೇಕಾ, ಕ್ರಾಸ್ ಕಟ್ಟಿಂಗ್ ಬೇಕಾ, ಕಟೋರಿ ಬೇಕಾ, ಪ್ರಿನ್ಸ್ ಕಟ್ ಬೇಕಾ, ಪ್ರಿನ್ಸ್ ಕಟ್ ಬೆಲ್ಟ್ ಬೇಕಾ, ಇಲ್ಲ ಮಧುಬಾಲ ಡಿಸೈನ್ ಬೇಕಾ, ಯಾವುದು ಬೇಕಾದರೂ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಪ್ಲೇ ಲಿಸ್ಟಿಗೆ ಸೇರಿಸ್ತಾ ಹೋಗ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.